ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರೂಪಾ ಮೇಡಮ್ ಅವರು ಇವತ್ತು ಎಮ್ಕೊತ್ತೂರು ಗ್ರಾಮ ಪಂಚಾಯಿತಿಯ ಎಮ್ಕೊತ್ತೂರು ಗ್ರಾಮದಲ್ಲಿ ಮಾರ್ಕಪಂ ಪಂಚಾಯಿತಿಯಲ್ಲಿ ಪ್ರೈಮರಿ ಸ್ಕೂಲ್ಗೆ ಕಟ್ಟಡಕ್ಕೆ 14 ಲಕ್ಷ ಹಾಕಿದ್ದಾರೆ. ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗಬೇಕು, ಗ್ರಾಮೀಣ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಅಂತ ದೃಷ್ಟಿಯಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಪಡಿಬೇಕು ಅವರು ಅಂತ ಹೇಳಿ ಗ್ರಾಮೀಣ ಶಾಲೆಗಳನ್ನು ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ. ಇವತ್ತು ನಮ್ಮ KGF ತಾಲೂಕಲ್ಲಿ ಸುಮಾರು 14-15 ಶಾಲೆಗಳಲ್ಲಿ ಇವತ್ತು 15 ಸ್ಕೂಲ್ಗಳನ್ನು ನಿರ್ಮಾಣ ಮಾಡಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಪ್ರತಿ ಮಕ್ಕಳೂ ಕೂಡ ಗ್ರಾಮೀಣ ಭಾಗದಲ್ಲೇ ವ್ಯಾಸಂಗ ಮಾಡಬೇಕು ಮತ್ತು ಉತ್ತಮ ಶಿಕ್ಷಣ ಅವ್ರಿಗೆ ಕೊಡಬೇಕಂತ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಶಾಸಕರು ನಮ್ಮ KGF ಕ್ಷೇತ್ರದಲ್ಲಿ ಯಾವ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಅಂತೇಳಿ ಒಂದೊಂದನ್ನು ಕೂಡ ಹುಡುಕಿ ಪ್ರತಿ ಕೆಲಸವನ್ನು ಕೂಡ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಕಡೆ ಹೊರಟಿದ್ದಾರೆ. ಇವತ್ತು ಈ ಸರ್ಕಾರ ಉತ್ತಮ ಉಚಿತ ಶಿಕ್ಷಣ ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನು ಕೂಡ ಸಮಗ್ರವಾಗಿ ಕೊಟ್ಕೊಂಡು ಇವತ್ತು ಅಭಿವೃದ್ಧಿಗಳು ಕೂಡ 100% ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಶಾಸಕರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ಎಲ್ಲ ಮಾರಿಕುಪ್ಪಂ ಗ್ರಾಮ ಪಂಚಾಯಿತಿಯ ಜನರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಪಾನಗಿರಿ ರೋಡ್ ರಸ್ತೆ ಇದು 0 ಇಂದ 720 ಮೀಟರ್ಸು ಇವಾಗ ಸ್ಕ್ಯಾರಿಫೈ ಮಾಡಿ ವೆಟ್ ಮಿಕ್ಸ್ ಹಾಕಿ ರೋಡ್ ಹಾಕ್ತೀವಿ. 5 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇಲ್ಲಿ ಇದು 0 ಇಲ್ಲಿಂದ ಹಾಕ್ತೀವಿ. ಆಮೇಲೆ ಡ್ರೈನ್ಸು 520 ಮೀಟರ್ಸ್ ಇಟ್ಕೊಂಡಿದ್ದೀವಿ ಬೋತ್ ಸೈಡ್ ಸೇರಿ. ಸೊ ಅದು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲ ಫಸ್ಟ್ ರೀಚು ಫುಲ್ ಕವರ್ ಆಗುತ್ತೆ. ಅನುದಾನ ಎಷ್ಟು? 1 ಕೋಟಿ ಅನುದಾನ. ಮಾರಿಕುಪ್ಪಂ ಪಂಚಾಯತಿಯವರದು ಬಹಳ ವರ್ಷಗಳ ಬೇಡಿಕೆ ಈ ದಾರಿ, ಬಹಳ ವರ್ಷಗಳದ್ದು ಬೇಡಿಕೆ ಇತ್ತು. ಅದಾದಮೇಲೆ ವಾರ್ಡ್ ನಂಬರ್ 35ಗೂ ಸೇರುತ್ತೆ ಇದು, ವಾರ್ಡ್ ನಂಬರ್ 35. ಆಮೇಲೆ ಇಲ್ಲಿ ಒಂದು ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸು ಇದೆ, ಸ್ಟೂಡೆಂಟ್ಸ್ ಜಾಸ್ತಿ ಓಡಾಡ್ತಾರೆ. ಇಡೀ ಪಂಚಾಯತಿ ಎಷ್ಟು ಊರಿದೆ ಅಷ್ಟು ಊರು ನಗರಕ್ಕೆ ಬರಬೇಕು ಅಂತಂದರೆ ಇದೇ ಅವ್ರಿಗೆ ದಾರಿ ಇರೋದು ಮಾರಿಕುಪ್ಪಂ ಪಂಚಾಯತಿಯವ್ರಿಗೆ. ಆದರೆ ಕಡಿಮೆ ದುಡ್ಡು ಹಾಕಿದ್ರೆ ನಾನು ಕ್ವಾಲಿಟಿ ವರ್ಕ್ ತೊಗೊಳಕ್ಕಾಗಲ್ಲ ಅಂತ ಭಾಳ ದಿನಗಳಿಂದ ಇದು ಒಂದು ದಾರಿ ಪೆಂಡಿಂಗ್ ಇತ್ತು. ಅದಾದಮೇಲೆ ಇದಕ್ಕೆ 1 ಕೋಟಿ ಅನುದಾನ, ಜೊತೆಯಲ್ಲಿ ಇದು ನಗರಕ್ಕೆ ಹೊಂದ್ಕೊಂಡಿದೆ. ಅದಕ್ಕೋಸ್ಕರ ಇದರಲ್ಲಿ ಡ್ರೈನ್ಸು ಮಾಡಬೇಕಾಗುತ್ತೆ. ಮಳೆಯಿಂದ ಯಾವಾಗಲೂ ಇದು ದಾರಿ ಹಾಳಾಗ್ತಾ ಇತ್ತು, ಮಳೆಯಿಂದನೇ ಈ ದಾರಿ ಯಾವಾಗಲೂ ಹಾಳಾಗ್ತಾ ಇದ್ದಿದ್ದು. ಅದರಿಂದ ಸ್ವಲ್ಪ ಅದನ್ನು ಲೆವೆಲ್ ಮಾಡಿಕೊಂಡು ಈ ರೋಡ್ನ ಲೆವೆಲ್ ಮಾಡಿಕೊಂಡು ಸ್ಕ್ಯಾರಿಫೈ ಮಾಡಿಕೊಂಡು ಅದಾದಮೇಲೆ ಯಾಕೆ ಡ್ರೈನ್ಸ್ ಪ್ಲ್ಯಾನ್ ಮಾಡ್ಕೋಬೇಕಂದ್ರೆ ಮಳೆ ನೀರು ಅಲ್ಲಿಂದ ನಿಮಗೆ ಗ್ರಾವಿಟೇಷನಲ್ ಫೋರ್ಸಲ್ಲೂ ಮಳೆ ನೀರು ಈ ಕಡೆಗೆ ಹರಿಯುತ್ತೆ. ಅದಕ್ಕೆ ಒಳ್ಳೆ ಡ್ರೈನ್ಸ್ ಮಾಡಿ ಅದನ್ನು ಕಾಲುವೆ ಕನೆಕ್ಟ್ ಮಾಡ್ಕೊಂಡು ಈ ರೋಡ್ ಕಂಪ್ಲೀಟ್ ಮಾಡ್ಕೊಂಡು ಈಗ ಸ್ಕ್ಯಾರಿಫೈ ಮಾಡಿ ವೆಟ್ ಮಿಕ್ಸ್ ಮಾಡಿ ರೋಲರ್ ಮಾಡಾದ್ಮೇಲೆ ಡ್ರೈನ್ ಕೆಲಸ ತಗೋಬೇಕಾಗತ್ತೆ. ಅನುದಾನಕ್ಕಿಂತ ನಾವು ಏನು ಅನುದಾನ ತರ್ತೀವಿ ಮುಖ್ಯ ಅಲ್ಲ, ನೀವೆಲ್ಲ ಶ್ರದ್ಧೆಯಿಂದ ಈ ಕೆಲಸ ತೊಗೊಂಡ್ರೆ ಈ ರೋಡ್ಗೆ 20 ವರ್ಷ ಆಯಸ್ಸಿರುತ್ತೆ, 20-25 ವರ್ಷ ಆಯಸ್ಸಿರುತ್ತೆ. ಆ ರೀತಿ ಕೆಲಸ ತಗೊಳ್ಳೋವಂಥ ಜವಾಬ್ದಾರಿ. ರೋಡ್ ಇಲ್ಲ ಅಂತ ಇರ್ತಾರೆ, ರೋಡ್ ತಂದಾದ್ಮೇಲೆ ಒಂದಿನೂ ರೋಡ್ ಹತ್ರ ನಿಂತ್ಕೊಂಡು ಕೆಲಸ ತಗೊಳ್ಳಲ್ಲ. ಇಬ್ಬರಿಗೂ ಅದನ್ನೇ ಹೇಳ್ತಾ ಇದ್ದೀನಿ, ರೋಡ್ ಕೆಲಸ ಆಗೋವರೆಗೂ ಇವ್ರು ಜವಾಬ್ದಾರಿ ಆಗಬೇಕು. ಕೆಲಸ ತಗೊಳ್ಳೋ ಅಂಥದ್ದು ಯಾರು ಕಾಂಟ್ರಾಕ್ಟರ್ ಇರ್ತಾರೆ ಇವತ್ತು ಬಂದಿದ್ದಾರೆ, ಮತ್ತು ಅವ್ರನ್ನ ಮರ್ತೋದ್ರೆ ನಾಳೆ ಕೆಲಸ ಅರ್ಜೆಂಟಾಗಿ ಆ ಥರ ಮಾಡ್ಕೊಂಡು ಹೋಗೋಕೆ ಬಿಡಬಾರ್ದು. ಇದ್ದು ಶ್ರದ್ಧೆಯಿಂದ ಕೆಲಸ ತಗೊಳ್ಳಿ. ರೋಡ್ಸು ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲನೂ ನಮ್ಗೆ ಅಸೆಟ್ ಥರ, ನಮ್ಮ ನಗರಕ್ಕೆ ಅಥವಾ ನಮಗೆ ನಮ್ಮ ಕ್ಷೇತ್ರಕ್ಕೆ ಅದು ಅಸೆಟ್ಸ್ ಥರ. ಅದರ ಉಪಯೋಗ ಯಾರಿಗಾಗುತ್ತೆ? ಇಲ್ಲಿರುವಂಥ ಸಾರ್ವಜನಿಕರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ. ಪ್ರತಿದಿನ ಯಾರು ಟೌನಿಗೆ ಬರ್ತಾರೆ, ಏನೇನೋ ಸಮಸ್ಯೆಗಳಿಂದ ಬರ್ತಾರಲ್ಲ, ಹಾಸ್ಪಿಟ್ಲಿಗೆ ಬರ್ತಾರೆ, ಸ್ಕೂಲ್ಗೆ, ಕಾಲೇಜ್ಗೆ, ವ್ಯಾಪಾರ ಮಾಡೋದಕ್ಕೆ, ಏನೇನೋ ಸಮಸ್ಯೆಗಳಿಂದ ಬರೋ ಅಂಥವ್ರಿಗೆ ರೋಡ್ಸು ವ್ಯವಸ್ಥಿತವಾಗಿದ್ರೇ ಅವರಿಗೂ ಸಮಾಧಾನ ಆಗುತ್ತೆ. 2 ವೀಲರ್ ಅವ್ರು ಯಾವಾಗಲೂ ಹೇಳ್ತಾರೆ ರೋಡ್ ಚೆನ್ನಾಗಿರಬೇಕು, ಎಲ್ಲ ಚೆನ್ನಾಗಿದೆ, KGF ಅಲ್ಲಿ ಟೌನಲ್ಲಿರೋ ರೋಡ್ಸ್ ಎಲ್ಲ ಚೆನ್ನಾಗಿದೆ, ನಮ್ಮ ಊರುಗಳ ರೋಡು ಚೆನ್ನಾಗಿಲ್ಲ ಅಂತ ಯಾವಾಗಲೂ ಅವರು ರೋದನೆ ಆಗಿತ್ತು. ಅದು ಇವತ್ತಿಂದ ನೀವು ಕೆಲಸ ತೊಗೊಬೇಕು. ಈ ಪಂಚಾಯತಿಯವರೆಲ್ಲರೂ ಖುಷಿಯಾಗಿ ಕೆಲಸ ತೊಗೋಬೇಕು. ಅದನ್ನು ತಗೊಂಡು ಅಲ್ಲಿ ಸ್ಮಶಾನ ದಾರಿ ಯಾವುದಿದೆ ಅದನ್ನು ನೀಟಾಗಿ வருஷமா இந்த ஏரியாவில் வந்து போயிருக்கிறோம். நாங்கள் வந்து வில்லேஜுக்காரு சிட்டிக்காருன்ற இதுவே இல்லை. வில்லேஜ் சிட்டியெல்லாம் நாங்கள் அண்ணன் தம்பி மாதிரி பழகுவோம். நான் 75% வில்லேஜுக்காரர் கொடுத்தா நான் இருக்கிறது, 25 தான் சிட்டி பக்கம் இருக்கோம். அதனால் 20 வருஷமாக இந்த பக்கம் நாங்கள் வந்துருக்கிறோம். அதனால் இந்த வேலையால் RO வாட்டர் ஓப்பன் பண்ணும்போது மேடம் 1 கோடி ரூபாய் சாங்ஷன் பண்ணிக்கிறேன்னு சொன்னாங்க. இவங்க வில்லேஜில் போகிறவங்கெல்லாம் மொத்தம் ரோட்டில் தண்ணி போகுது, ரெட்டி போயிடுங்க. இன்றைக்கி இல்லை நாளைக்கு இருந்தால் கூட நாங்கள் வந்து MLA சொல்லியிருக்கிறாங்க 1 கோடி ரூபாய் வேலை ஆகுது, நான் ட்ரைனேஜ் எல்லாம் பண்ணி கொடுக்குறேன்னு சொல்லி இது பண்ணாங்க. அந்த கனவு வந்து இன்றைக்கி நனவாக இருக்குது. MLAக்கு ரொம்ப கிடையாது.
KGF ಜನಪ್ರಿಯ ಶಾಸಕರಾದ ರೂಪಾ ಶಶಿಧರ್ ಮೇಡಮ್ ಅವರು ಆಂಡ್ರಸನ್ಪೇಟೆಯಿಂದ ನೀಲಿಗೆರೆಹಳ್ಳಿವರೆಗೂ ಸುಮಾರು 9 ರಿಂದ 10 ಹಳ್ಳಿಗೆ ಸಂಪರ್ಕ ರಸ್ತೆ ಇದೆ. ಗ್ರಾಮೀಣ ಭಾಗದಿಂದ ನಗರ ಭಾಗಕ್ಕೆ ನಾವು ಬರಬೇಕಾದ್ರೆ ಈ ದಾರಿನೇ ಮುಖ್ಯ ಸಂಪರ್ಕ ರಸ್ತೆ ಆಗಿರುತ್ತದೆ. ಈ ರಸ್ತೆ ಈ ನಗರ ಭಾಗ ಬಂದುಬಿಟ್ಟು ಒಂದು 500 ಮೀಟರ್ವರೆಗೂ ಬರುತ್ತೆ. ಆಮೇಲೆ ಎಲ್ಲ ಒಟ್ಟು ಗ್ರಾಮೀಣ ಭಾಗ. ಈ ನಗರದಲ್ಲಿ ಮಳೆ ಬಿದ್ದರೆ ಮಾರಿಕಪ್ಪನ ಶಿವಸಾಗರ ಕೆರೆ ಮೊದಲಿಂದನೂ ತುಂಬ್ಕೊಂಡ್ಬಿಡ್ತೇವೆ. ಒಂದು ಸಣ್ಣ ಮಳೆ ಆದ್ರೂ ಕೆರೆ ತುಂಬ್ಕೊತಾ ಇತ್ತು. ಕಾಲಕ್ರಮೇಣ ಏನಾಯಿತು ಅಂದರೆ ಈ ರಸ್ತೆ ಬದಿ ಚರಂಡಿ ವ್ಯವಸ್ಥೆ ಇದ್ದರೆ ರಸ್ತೆ ಮೇಲೆ ನೀರು ಹರಿಯೋದು, ಅಲ್ಲಲ್ಲಿ ನೀರು ನಿಂತ್ಕೊಂಡ್ಬಿಡ್ತಾ ಇತ್ತು. ನಮಗೆ ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿತ್ತು. ಇದನ್ನು ಮೇಡಮ್ ಅವ್ರ ಗಮನಕ್ಕೆ ಬಂದು ಮೇಡಮ್ ಅವರು ಈಗ ಇದನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಈ ರೋಡ್ ಆಗೋದ್ರಿಂದ ನಮ್ಮ ಕೆರೆನೂ ತುಂಬುತ್ತೆ, ರಸ್ತೆನೂ ಸುಸಜ್ಜಿತವಾಗಿರುತ್ತೆ. 2 ಬದಿನಲ್ಲಿ ರಸ್ತೆ ಬರ್ತಾ ಇರೋದ್ರಿಂದ ನೀರು ಕೂಡ ಒಳ್ಳೆಯ ಕೆರೆನಲ್ಲಿ ಬಂದು ಶೇಖರಣೆ ಆಗಿ ಅದ್ರ ಮುಂದಿನ ಭಾಗದಲ್ಲಿ ರೈತರು ಕೂಡ ಅನುಕೂಲ ಆಗುತ್ತೆ. ರಸ್ತೆಗಳು KGF ನಗರಾದ್ಯಂತ ಸುಸಜ್ಜಿತವಾದ ರಸ್ತೆಗಳಾಗ್ತಾಯಿದೆ. ಗ್ರಾಮೀಣ ಭಾಗದಕ್ಕೆ ಕೂಡ ಹೆಚ್ಚಿನ ಒತ್ತು ಕೊಟ್ಟು ಮೇಡಮ್ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಕೆಲಸ ಕಾರ್ಯಗಳಿಂದ ಇಡೀ ಕ್ಷೇತ್ರದ ಜನ ಫಲಾನುಭವಿಗಳಾಗಿದ್ದಾರೆ. ಒಳ್ಳೆಯ ಸುಸಜ್ಜಿತ ರಸ್ತೆ ಆಗಿರ್ಬೋದು, ನೀರಾಗಿರ್ಬೋದು, ಕುಡಿಯೋ ನೀರಿನ ಘಟಕಗಳಾಗಿರ್ಬೋದು, ಒಟ್ಟಾರೆ ಕೆಲಸಗಳಾಗ್ತಾಯಿದೆ. ಕ್ಷೇತ್ರದ ಜನ ಅವ್ರಿಗೆ ಮತ ನೀಡಿದ್ದಕ್ಕೆ ತುಂಬ ಸಂತೋಷದಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ರೋಡ್ 1 ಕೋಟಿ ರೂಪಾಯಿ ಇಲ್ಲಿ ರಾಮರ ದೇವಸ್ಥಾನದಿಂದ ಅವ್ರ ಪ್ರಕಾರ ಅವ್ರು ಹೇಳಿದ್ರು ನೀಲಗಿರಹಳ್ಳಿ ರೋಡು ಈ ರೋಡ್ ನೀವ್ ಹೇಳಿ ಕನೆಕ್ಟಿವಿಟಿ ರೋಡ್ ಎಲ್ಲೆಲ್ಲಿ ಇದೆ ಅಲ್ಲಿ 720 ಮೀಟರ್ಸ್. ಬರೀ ನಗರ ಭಾಗ ಅಂತೆಲ್ಲ, ನಗರ ಭಾಗ ಮತ್ತು ಹಳ್ಳಿ ಸೇರಿ 2 ಕಡೆನೂ ಎಲ್ಲೆಲ್ಲಿ ಮುಖ್ಯ ರಸ್ತೆಗಳಿದೆಯೋ ಅದಕ್ಕೆ ಆದ್ಯತೆ ಕೊಟ್ಟು ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಇವತ್ತು KGF ಹಿಸ್ಟ್ರಿಯಲ್ಲೇ ಯಾವತ್ತೂ ಕೆಲಸ ಆಗದಿರೋ ಥರ ಎಲ್ಲ ಕಡೆ, ಈ ಕಡೆ ಸ್ವರ್ಣಕುಪ್ಪಮಲ್ಲಿ ಆಗ್ತಾಯಿದೆ, ಆ ಕಡೆ ಅಶೋಕ್ ನಗರ ರೋಡ್ ಮುಗೀತು. ಒಂದೊಂದು ಹೇಳ್ಬೇಕಾದ್ರೆ ಸಾಧನೆಗಳಾಗ್ತಾಯಿದೆ. ಇನ್ನೂ ಬರೋ ದಿನಗಳಲ್ಲಿ ಇನ್ನೂ 1000 ದಿನ ಇದೆ. 1000 ಒಂದು ತಿಂಗಳಿಗೆ 1 ಕೋಟಿ ರೂಪಾಯಿ ಕೆಲಸ ಆದ್ರೂ ನೆಕ್ಸ್ಟ್ 1000 ದಿನದಲ್ಲಿ ಇನ್ನೊಂದು 50 ಕೋಟಿ ರೂಪಾಯಿ ಕೆಲಸ ಆಗ್ತದೆ. ಮೇಡಮ್ ಏನು ಆದ್ಯತೆ ಕೊಡ್ತಾ ಇದ್ದಾರೆ ಮುಖ್ಯ ರಸ್ತೆಗಳಿಗೆ, ಲೈಟ್ಗಳಿಗೆ, ಚರಂಡಿಗಳಿಗೆ, ಆಧುನಿಕವಾಗಿ ಹೆಂಗೆ ಕೆಲಸ ಮಾಡಬೇಕಂತ ಹೆಂಗೆ ಕಾಳಜಿ ತಗೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದ. ನಾನು ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೀನಿ, ಕೆಲಸ ಎಲ್ಲರೂ ಮಾಡ್ತೀವಿ, ನಾವು ಕೆಲಸ ಮಾಡಲ್ಲ ಅಂತಿಲ್ಲ. ಬಟ್ ಅಷ್ಟೇ ಕೆಲಸ ನಾಳೆ ಏನನ್ನ ಮೇಡಮ್ಗೆ ಅವಶ್ಯಕತೆ ಇದ್ದರೆ ನಾವು ಅದಕ್ಕಿಂತ 10 ಪಟ್ಟು ಕೆಲಸ ಮಾಡಿದ್ರೇ ತಿರ್ಗಾ ನೆಕ್ಸ್ಟ್ ಒಂದು 5 ವರ್ಷದಲ್ಲೋ 10 ವರ್ಷದಲ್ಲೋ ನಮ್ಮ KGFನ ಸಿಂಗಪೂರ್ ಅಂತೂ ಮಾಡೋಕ್ಕಾಗಲ್ಲ, ಬೆಂಗಳೂರಿಗೆ ಈಕ್ವಲ್ ಆಗಿ ಮಾಡೋಕ್ಕೆ ಒಂದು ಅವಕಾಶ ಇದೆ. ಇವತ್ತು ಈ ರೋಡ್ ಚಾಲನೆ ಕೊಡ್ತಾ ಇದ್ದಾರೆ. ಮೇಡಮ್ಗೆ ಅನಂತ ಧನ್ಯವಾದಗಳು. ಈ ಥರ ಒಂದೊಂದು ಕ್ಲಾಸ್ ರೂಮ್ಸ್ನ ಕಟ್ಟುವಂಥ ಅವಕಾಶ ಆಗಿದೆ. ಅದು PWD ಇಲಾಖೆ ಮುಖಾಂತರ ಟೆಂಡರ್ ಆಗಿದೆ. ಎಷ್ಟಾಯಿತು? 1 ಕೋಟಿ. ಈ ಎಲ್ಲ ಕ್ಲಾಸ್ ರೂಮ್ಸ್ನು ನಾವು 15 ಪಂಚಾಯತಿಯಲ್ಲಿ 14 ಕ್ಲಾಸ್ ರೂಮ್ಸ್ನ ಅಷ್ಟೇ ಗೌರ್ಮೆಂಟ್ ಕ್ಲಾಸ್ ರೂಮ್ಸ್ನ ಕಟ್ಟಕ್ಕೆ ಅವಕಾಶ ಇದೆ. ಅದು 1,80,00,000 ಅನುದಾನದಲ್ಲಿ ಈ ಕೆಲಸ ಆಗ್ತಾ ಇರುವಂಥದ್ದು. ಇದು ಟೆಂಡರ್ ಪ್ರಕ್ರಿಯೆ ಆಗಿದೆ PWD ಇಲಾಖೆ ಮುಖಾಂತರ. ಮೊದಲನೇ ಪೂಜೆ ಕೊತ್ತೂರಲ್ಲಿ. ಇಲ್ಲಿ 50 ಸ್ಟ್ರೆಂತ್ ಇದೆ. ಇಲ್ಲಿ ಸರ್ಕಾರಿ ಶಾಲೆ 50 ಸ್ಟ್ರೆಂತ್. 5ನೇ ಕ್ಲಾಸ್ವರೆಗೂ ಲಾಸ್ಟ್, 7ನೇ ಕ್ಲಾಸ್ವರೆಗೂ ಲಾಸ್ಟ್ ಇದೆ. 2 ಕ್ಲಾಸ್ ರೂಮ್ಸು ಚೆನ್ನಾಗಿದೆ, ಅಂದರೆ ಗುಣಮಟ್ಟ ಚೆನ್ನಾಗಿದೆ. ಇನ್ನೊಂದು ಕ್ಲಾಸ್ ರೂಮು ಮಳೆಗಾಲದಲ್ಲಿ ಸೋರುತ್ತೆ ಅಂತ ಕೂಡ ಪಾಪ ಇಲ್ಲಿನ ಟೀಚರ್ಸ್ ಹೇಳ್ತಾ ಇರೋದ್ರಿಂದ ಈ ಒಂದು ಕ್ಲಾಸ್ ರೂಮ್ನ ಇಲ್ಲಿ 14 ಲಕ್ಷದಲ್ಲಿ ಕಟ್ತಾರೆ. 14,50,000 ಒಂದು ಕ್ಲಾಸ್ ರೂಮ್ನ ಕಟ್ತಾರೆ. ಎಲ್ಲೆಲ್ಲಿ ಸ್ಟ್ರೆಂತ್ ಚೆನ್ನಾಗಿದೆ ಸರ್ಕಾರಿ ಶಿಕ್ಷಣದಲ್ಲಿ, ಆ ಶಾಲೆಯ ಮಕ್ಕಳು ಸ್ಟ್ರೆಂತ್ ಎಲ್ಲಿ ಚೆನ್ನಾಗಿದೆ ಅದಕ್ಕೆ ಆದ್ಯತೆ ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಬೇಕು ಅನ್ನುವಂಥದ್ದು ಒಂದು ಆಲೋಚನೆ, ಚಿಂತನೆ ಆಗಿದೆ. ಅಂಥದ್ರಲ್ಲಿ ಈಗಾಗಲೇ ಕೆಲಸ ನಿರ್ವಹಿಸಬೇಕಾಗಿರುವಂಥದ್ದು ಇನ್ನೂ ಆ ಥರ 14 ಶಾಲೆಗಳಲ್ಲಿ ಒಂದೊಂದು ಕ್ಲಾಸ್ ರೂಮ್ನ ಕಟ್ಟುವಂಥ ಅವಕಾಶ ಆಗಿದೆ. ಮೊದಲನೇದು ಕೊತ್ತೂರಲ್ಲಿ ಮಾಡ್ತಾ ಇದ್ದೀವಿ. ಇದು ಯಾವ ಯೋಜನೆ, ಯಾವ ಹೆಡ್ಡಲ್ಲಿ ಸ್ಯಾಂಕ್ಷನ್ ಆಗಿರೋದು? ಯಾವ ಹೆಡ್ಡಲ್ಲಿ? ಶಿಕ್ಷಣ ಇಲಾಖೆ ಹೇಳ್ತೀನಿ. ಶಿಕ್ಷಣ ಇಲಾಖೆ ಕೆಲವೊಬ್ಬರು PWD ಮುಖಾಂತರ ಕೆಲಸ ಮಾಡಿಸ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತೀವಿ ಅಂದರೆ, PWD ಅವರು ಕೆಲಸನ ಎಕ್ಸಿಕ್ಯೂಟ್ ಮಾಡ್ತಾರೆ. ಒಂದು ಟೆಂಡರ್ ಕರೆದು ಅದರದೇ ಆದ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡಾದ್ಮೇಲೆ ಬಿಲ್ಡಿಂಗ್ ಕ್ವಾಲಿಟಿ ಚೆಕ್ ಮಾಡಬೇಕು ಅಂದಾಗ PWD ಅವರು ಇನ್ನೊಂದು ಏಜೆನ್ಸಿನ ಹೈರ್ ಮಾಡಿರ್ತಾರೆ. ಅವ್ರು ಬಂದು ಈ ಕ್ವಾಲಿಟಿ ಬಿಲ್ಡಿಂಗ್ ಕರೆಕ್ಟಾಗಿದೆ ಅಂದ್ರೆ ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಆಗುತ್ತೆ. ಅದರಲ್ಲಿ ನಾವು 99% ಏನೇ ಕೆಲಸ ಮಾಡಿದ್ರು ಈವರೆಗೂ KGF ಕ್ಷೇತ್ರದಲ್ಲಿ PWD ಅವ್ರನ್ನ ಯಾಕೆ ನಂಬಿದ್ದೀವಿ ಅಂತಂದರೆ, ರೋಡ್ ಕೆಲಸ ಮಾಡಿದಾಗ ರೋಡ್ ಕ್ವಾಲಿಟಿ ಮತ್ತು ಡೆನ್ಸಿಟಿ ನೋಡ್ತಾರೆ.
ಕ್ವಾಲಿಟಿ ಮತ್ತು ಅವ್ನ ಕ್ವಾಲಿಟಿ ಕೆಲಸ ಅದ್ರದ್ದು ಡೆನ್ಸಿಟಿ ನೋಡ್ತಾರೆ, ಎಷ್ಟು ವರ್ಷ ಇದಕ್ಕೆ ಆಯಸ್ಸಿದೆ ಈ ರೋಡ್ಗೆ, ಮತ್ತೆ ಕಿತ್ತೋಗಲ್ಲ ಅಂತಂದ್ಬಿಟ್ಟು. ಅದಾದಮೇಲೆ ಬಿಲ್ಡಿಂಗ್ಸ್ ಕೆಲಸ ಬಂದಾಗ ಅವರು ಆ ಕೆಲಸ ತೊಗೊಳ್ಳೋ ಅಂಥದ್ದು ಆ ಇಲಾಖೆ ಕೆಲವೊಂದು ಗೈಡ್ಲೈನ್ಸ್ ಇದೆ, ಮಾನದಂಡ ಇದೆ, ಅದನ್ನು ಬಿಟ್ಟು ಕೆಲಸ ತೊಗೊಳ್ಳೋಂಗಿಲ್ಲ. ಹಂಗೆ ಮಾಡಿದ್ರೂ ಕೂಡ ಅವ್ರಿಗೆ ಬಿಲ್ ಆಗಿಲ್ಲ. ಅದು ಒಂದೇ PWD ಇಲಾಖೆನ ಎಲ್ಲ ವಿಚಾರದಲ್ಲೂ ನಾವು ಬಿಲ್ಡಿಂಗ್ಸ್ ಬಂದಾಗ, ರೋಡ್ಸ್ ಬಂದಾಗ, ಬ್ರಿಡ್ಜಸ್ ಬಂದಾಗ, ಯಾವುದೇ ಕೆಲಸಕ್ಕೆ ಯಾಕೆ ಆದ್ಯತೆ ಕೊಡ್ತೀವಿ ಅಂತಂದರೆ, ಇಡೀ ನಮ್ಮ ಸ್ಟೇಟಲ್ಲಿ ಆಲ್ಮೋಸ್ಟ್ ಎಲ್ಲಿ ಬ್ರಿಡ್ಜಸ್ ಇದೆ, ರೋಡ್ಸ್ ಇದೆ, ಸ್ಟೇಟ್ ಹೈವೇಸು, ಬಿಲ್ಡಿಂಗ್ಸು ಎಲ್ಲನೂ ಅದೇ ಇಲಾಖೆ ಮುಖಾಂತರನೇ ಈವರೆಗೂ ಕೆಲಸ ಎಕ್ಸಿಕ್ಯೂಟ್ ಮಾಡಿರೋದು, ಈವರೆಗೂ. ಪಂಚಾಯತಿ